सोनिक पर पहली बार देखिए द लेजेंड ऑफ हनुमान हर रोज शाम 7 बजे सोनिक पर। Watch full episodes on Jio Hotstar. ಲಡ್ಡು ಸಿಂಗ್ ಸರ್, ನಿಮ್ಗೆ ಒಂದು ವಿಷಯ ಹೇಳ. ಉಲ್ಫ್ ಏನಾದ್ರೂ ಯಾರಿಗಾದ್ರೂ ಕಚ್ಚಿದ್ರೆ ಅವರು ಕೂಡ ಉಲ್ಫ್ ಆಗ್ತಾರೆ. ಅವ್ರಿಗೆ ಉದ್ದ ಉದ್ದ ಹಲ್ಗಳೆಲ್ಲ ಬಂದ್ಬಿಡ್ತಾವೆ. ಆದಿ, ನೀನ್ ಯಾಕೆ ಹೆದರಿಸ್ತಾ ಇದೀಯಾ? ನಾನಾ ಉಲ್ಫ್ ಬಾಯಿಂದ ದೂರ ಇರ್ತೀನಿ. ಎಲ್ಲಾದ್ರೂ ಅವ್ನ್ ನನಗೆ ಕಚ್ಚು ಬಿಟ್ರೆ ಇಲ್ಲ 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 ಇಲ್ಲ, ನಾನಂತೂ ರಿಸ್ಕ್ ತಗೊಳ್ಳೋದಿಲ್ಲ. ನೋ 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 ನೋ. ಲಡ್ಡು ಸಿಂಗ್ ಸರ್, ನಿಮ್ಗೆ ಒಂದು ವಿಷಯ ಹೇಳ. ಉಲ್ಫ್ ಯಾರಿಗಾದ್ರೂ ಕಚ್ಚಿದ್ರೆ ಅವರು ಕೂಡ ಉಲ್ಫ್ ಆಗ್ತಾರೆ. ಶಿವ, ಬೇಗ ನನ್ನ ಟೆಂಟ್ ಹತ್ರ ಬಂದ್ಬಿಡು. ಉಲ್ಫ್ ನನ್ನನ್ನ ಹುಡ್ಕೊಂಡು ನನ್ನ ಟೆಂಟ್ ಹೊರಗಡೆ ಬಂದಿದೆ. ಬೇಗ ಬಾ. ಹೇ ಹೇ ಶೂ 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 ಹೇ ಶೂ ಶೂ. ಶಿವ ಶಿವ. ಓಹೋ ಲಡ್ಡು ಸಿಂಗ್ ಸರ್, ನೀವಂತೂ ಸುಮ್ನೆ ಹೆದರ್ಕೊಂತೀರಾ. ಅದು ಉಲ್ಫ್ ಅಲ್ಲ, ಒಂದು ಚಿಕ್ಕದಾದ ಚಿಂಪಾಂಜಿ ಅಷ್ಟೇ. ಊಟ ಹುಡುಕ್ತಾ ಇತ್ತು, ಈಗದ್ ಹೋಯ್ತು. ಹೊರಗ್ ಬನ್ನಿ ನೀವು. ನನಗದು ಮೊದ್ಲೇ ಗೊತ್ತಾಗಿತ್ತು, ಅದು ಚಿಂಪಾಂಜಿ ಅಂತ. ಉಲ್ಫ್ಗೆ ಯಾರು ಹೆದರ್ಕೊಳ್ತಾರೆ? ಲಡ್ಡು ಸಿಂಗ್ ಸರ್, ಉಲ್ಫ್ ನಿಮ್ ಹಿಂದೆ ಇದೆ. ಎಲ್ಲಿದೆ ಎಲ್ಲಿದೆ ಎಲ್ಲಿದೆ? ನಾನ್ ಮೇಲ್ಗಡೆ ಇದ್ದೀನಿ. ಲಡ್ಡು ಸಿಂಗ್ ಸರ್, ಇವರು ತಮಾಷೆ ಮಾಡ್ತಿದ್ದಾರೆ. ನೀವು ಕೆಳಗ್ ಬನ್ನಿ. ಲಡ್ಡು ಸಿಂಗ್ ಸರ್, ಇಲ್ಲಿ ಸ್ವಲ್ಪ ಫುಟ್ ಪ್ರಿಂಟ್ಸ್ ಕಾಣಿಸ್ತಾ ಇವೆ. ನೀವ್ ಇದನ್ನ ಟ್ರ್ಯಾಕ್ ಮಾಡಕ್ ಸಾಧ್ಯನಾ? ಲಡ್ಡು ಸಿಂಗ್ ಸರ್, ನಿಮ್ಮ ಕಮಾಂಡೋ ಟ್ರೈನಿಂಗ್ ಅಲ್ಲಿ ಫುಟ್ ಪ್ರಿಂಟ್ ಟ್ರ್ಯಾಕ್ ಮಾಡೋದನ್ನು ಕಲ್ಸ್ಕೊಟ್ಟಿರ್ತಾರಲ್ವಾ? ಇಲ್ಲಿ ತೋರಿಸಿ ನಿಮ್ಮ ಟ್ಯಾಲೆಂಟ್ ನ ಇವಾಗ. ವಾವ್ ಆದಿ ವಾವ್, ಎಂತ ಟೈಮಲ್ಲಿ ನೀನ್ ನನಗ್ ನೆನ್ಪು ಮಾಡ್ಬಿಟ್ಟೆ. ಈಗ ನೋಡು ನಾನು ಹೇಗೆ ಆ ಉಲ್ಫ್ ಬಾಯ್ನ ಫುಟ್ ಪ್ರಿಂಟ್ ನ ನೋಡ್ಕೊಂಡು ಹುಡುಕ್ತೀನಿ ಅಂತ. ನೋಡ್ತಾ ಇರಿ. ಎಸ್, ಸಿಕ್ಬಿಡ್ತು. ಮಾತಾಡದೆ ನನ್ನ ಹಿಂದೆನೆ ಬರ್ತಾ ಇರಿ. ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಫುಟ್ ಪ್ರಿಂಟ್ ಅಲ್ಲಿ ನಾನು ಅದನ್ನ ಈಗ ಹುಡುಕೇ ಬಿಡ್ತೀನಿ. ಲಡ್ಡು ಸಿಂಗ್ ಸರ್, ನೀವು ನಮ್ಮನ್ನ ಯಾವ ದಾರಿಲಿ ಕರ್ಕೊಂಡು ಹೋಗ್ತಿದ್ದೀರೋ ಅದು ಯಾವುದೇ ಒಂದು ಹ್ಯೂಮನ್ ಬಾಯ್ ಅಲ್ಲ, ಯಾವುದೋ ಒಂದು ಪ್ರಾಣಿಯ ಫುಟ್ ಪ್ರಿಂಟ್ಸ್ ತರ ಇದಾವೆ. ಬೇಗ ಆ ಕಡೆ. ಸುಮ್ನಿರು, ಸುಮ್ನೆ ಕೂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಅಷ್ಟೇ. ಸುಮ್ನಿರು, ಸುಮ್ನಿರು, ಕೂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಅಷ್ಟೇ. ಸುಮ್ನಿರು, ಸುಮ್ನೆ ಕೂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಅಷ್ಟೇ. ಸುಮ್ನಿರು. ಎಲ್ರಿಗೂ ದುಡ್ಡು ಕೊಡ್ತೀನಿ. ಥ್ಯಾಂಕ್ ಯು ಬಾಸ್. ನಾವು ಇವನನ್ನ ಸರ್ಕಸ್ ಅಲ್ಲಿ ತೋರಿಸಿ ಕರೋಡ್ಪತಿಗಳಾಗ್ಬಿಡ್ಬಹುದು. ಶಿಕಾರಿ ಅಂಕಲ್, ಆ ಉಲ್ಫ್ ಬಾಯ್ ನ ಬಿಡ್ಬೇಕಾ? ಮಗು, ಕಾಡು ತುಂಬಾನೇ ಖತರ್ನಾಕ್ ಆಗಿರುತ್ತೆ. ಬೇಗ ಮನೆಗೆ ಹೋಗ್ಬಿಡೋ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಶಂಕರ್ ಶಿಕಾರಿನೇ ಹೊಡಿತೀನೋ? ಹಿಡ್ಕೊಳ್ಳಿ ಅವನನ್ನ. ಆದಿ, ನೀವೆಲ್ಲ ಬೇಗ ಹೋಗಿ ಆ ನೆಟ್ನ ಬಿಡಿಸಿ.
ಲಡ್ಡು ಸಿಂಗ್ ಸರ್, ಆ ಬಲೆ ಅವನ್ ಮೇಲೆ ತುಂಬಾ ಟೈಟ್ ಆಗಿರ್ಬೋದು. ನಿಮ್ ಕಮಾಂಡೋ ಟ್ರೈನಿಂಗ್ ಅಲ್ಲಿ ಅದನ್ನ ತೆಗಿಯೋದ್ ಹೇಗಂತ ಹೇಳ್ಕೊಟ್ಟಿರ್ಬೋದಲ್ವಾ? ಹಾಗಾದ್ರೆ ಅದನ್ನ ಬೇಗ ತೆಗಿರಿ. ಬಲೆ ಬಿಡಿಸೋದು ಅದೆಂತ ದೊಡ್ಡ ಕೆಲ್ಸ. ನಾನಿದ್ದೀನಿ, ಹೇಗ್ ಬಲೆ ಬಿಡಿಸ್ತೀನಿ ನೋಡು. ಇಲ್ಲಿ ನೋಡು, ನೋಡ್ತಾ ಇರೋ. ನಾನು ಸಹಾಯ ಮಾಡಕ್ ಬಂದಿದ್ದೀನಿ, ನೀನ್ ನನಗೆ ಇದೆಯಲ್ಲ. ಬಿಟ್ಬಿಡು ನನ್ನ, ಬಿಡು. ಅಯ್ಯೋ ಕಚ್ಬೇಡ, ಅಯ್ಯೋ ಕಾಪಾಡಿ. ಇಲ್ಲ, ನೀನೇ ಹೋಗ್ಬಿಡ್ಸು. ಶಂಕರ, ಶಿವನ್ ಶಕ್ತಿ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ. ನೀನ್ ಮತ್ತೊಮ್ಮೆ ಭೂಮಿ ಮೇಲೆ ಹುಟ್ಟಿ ಬರ್ಬೇಕು. ಶಿವ, ನಾವು ಮತ್ತೆ ಬರ್ತೇವೆ. ಅಂಕಲ್, ಅವರೆಲ್ಲ ನಿಮ್ ಹಿಂದೆ ಯಾಕೆ ಬಿದ್ದಿದ್ರು? ಏನ್ ಹೇಳಿ, ನನ್ನ ಹೆಸರು ಶ್ರೇಷ್ಠ ಅಂತ. ಇವತ್ತಿಗೆ 8 ವರ್ಷಗಳ ಹಿಂದೆ ನಾನು ನನ್ನ ಫ್ಯಾಮಿಲಿ ಜೊತೆ ಪಿಕ್ನಿಕ್ ಬಂದಿದ್ದೆ. ನಾವೆಲ್ಲ ತುಂಬಾನೇ ಖುಷಿಯಾಗಿದ್ವಿ. ಆದ್ರೆ ಸಡನ್ ಆಗಿ ದೊಡ್ಡ ತುಫಾನ್ ಬಂದ್ಬಿಡ್ತು. ಅದರಿಂದ ನಮ್ಮ ಟೆಂಟಿಗೆ ಬೆಂಕಿ ಬಿದ್ದ್ಬಿಡ್ತು. ಗಡಿ ಬಿಡಿಲಿ, ನನ್ನ 3 ವರ್ಷದ ಚಿಕ್ಕ ಮಗು ಜಂಗಲಲ್ಲಿ ಅದ್ ಯಾವ ಕಡೆ ಹೋದ ಅಂತ ಗೊತ್ತಿಲ್ಲ, ಆದ್ರೆ ಕಳ್ದು ಹೋದ. ನಿನ್ನೆ ಟಿವಿ ನ್ಯೂಸಲ್ಲಿ ನೋಡಿದೆ, ಯಾರೋ ಒಬ್ಬ ಹುಡುಗ ಕಳ್ದು ಹೋಗಿದ್ದಾನೆ ಜಂಗಲಲ್ಲಿ ಅಂತ. ಅವನೀಗ ಉಲ್ಫ್ಗಳ ಜೊತೆ ಇದ್ದಾನೆ ಅಂತ. ಹಾಗಾಗಿ ಈ ಶಿಕಾರಿಗಳು ನಮ್ಮನ್ನ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಈ ಶಿಕಾರಿಗಳಿಗೆ ನಾನು ನನ್ನ ಮಗನ್ನ ಪಡೆಯೋದು ಇಷ್ಟನೇ ಇಲ್ಲ. ಈಗ ನೀವೇ ಹೇಳಿ, ನಾನು ಏನ್ ಮಾಡ್ಲಿ? ಶ್ರೇಷ್ಠ ಅಂಕಲ್, ನೀವೇನು ತಲೆನೇ ಕೆಡ್ಸ್ಕೊಂಬೇಡಿ. ಇವರು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಸರ್. ನೀವು ನಿಮ್ ಮಗ ಅಂತ ಹೇಳ್ತಿದ್ದೀರಲ್ಲ, ನಾವು ಕೂಡ ಅದೇ ವುಲ್ಫ್ ಬಾಯ್ನೇ ಹುಡುಕ್ತಾ ಇದೀವಿ, ಗೊತ್ತಾ? ನಾವು ನಿಮ್ಮನ್ನ ಅವನಿಗೆ ಸೇರಿಸ್ತೀವಿ. ಲಡ್ಡು ಸಿಂಗ್ ಸರ್, ನೀವು ನಿಮ್ ಟೆಂಟ್ ಹತ್ರ ಕರ್ಕೊಂಡೋಗಿ ಇವ್ರನ್ನ, ಮತ್ತೆ ನಾವು ಬೇಗ ಬರ್ತೀವಿ. ಅಯ್ಯೋ, ಫಿಶ್ನ ಆ ರೀತಿ ಬೇಯಿಸದೆ ತಿನ್ಬಾರ್ದು. ಓಕೆ, ನೀವ್ ಹೆದರ್ಕೋಬೇಡಿ. ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಫಿಶ್ನ ಹೇಗ್ ತಿನ್ನೋದು ಅಂತ. ಶಿವ, ನಿಜವಾದ ಮೀನು ಬಲೆಗೆ ಬಿತ್ತು ಅಂತ ಅನಿಸ್ತಿದೆ. ಶಿವ, ಇದೆಲ್ಲ ಸರಿಯಿಲ್ಲ. ನಾನಲ್ಲಿ ನಿಮ್ಗೋಸ್ಕರ ಟೆಂಟ್ ಅಲ್ಲಿ ಕಾಯ್ತಾ ಇದ್ದೀನಿ, ಮತ್ತೆ ನೀವೆಲ್ಲ ಇಲ್ಲಿ ಬಂದು ನನ್ನನ್ ಬಿಟ್ಟು ಪಾರ್ಟಿ ಮಾಡ್ತಾ ಇದ್ದೀರಾ. ಲಡ್ಡು ಸಿಂಗ್ ಅಂಕಲ್, ಉಲ್ಫ್ ಬಾಯ್ ಪೋದೆಯಲ್ಲಿದ್ದಾನೆ. ಏನು? ಸಾರಿ. ಶಿವ, ಈ ಮೀನುಗಳೆಲ್ಲ ಎಲ್ಲಿ ಸಾಕಾಗತ್ತೆ? ನಾನು ಹೋಗಿ ಇನ್ನಷ್ಟು ಮೀನುಗಳನ್ನ ಹಿಡ್ಕೊಂಡ್ ಬರ್ತೀನಿ. ಆಮೇಲೆ ನಾನ್ ನನ್ನ ಕೈಯಾರೆ ಆ ಉಲ್ಫ್ ಬಾಯ್ಗೆ ಕೈಯಾರೆ ಮೀನನ್ನ ಕೊಡ್ಬೇಕು. ಆಮೇಲೆ ಅದು ನನ್ ಮೇಲೆ ದ್ವೇಷ ಬಿಟ್ಟು ಫ್ರೆಂಡ್ ಆಗೋಗುತ್ತೆ. ಏಯ್ ಬಿಟ್ಬಿಡು. ನಾನಿನ್ ಮುಂದೆ ಮೀನ್ ಹಿಡಿಯೋ ಕೆಲ್ಸಕ್ಕೆ ಬರೋದೇ ಇಲ್ಲ. ಅಯ್ಯೋ, ನಾನು ಹೋಗ್ತೀನಿ, ಬಿಟ್ಬಿಡು.
ನನ್ಗಲ್ಲಿ ಜೀವ ಉಳಿದ್ರೆ ಸಾಕನ್ಸ್ಬಿಟ್ಟಿತ್ತು. ಇವುಗಳಿಗೆಲ್ಲ ನನ್ ಮೇಲೆ ಯಾಕೆ ದ್ವೇಷ ಅಂತಲೇ ಗೊತ್ತಾಗ್ತಿಲ್ಲ. ಲಡ್ಡು ಸಿಂಗ್ ಸರ್, ನೀವ್ ಯಾವ ಮೀನ ಹಿಡಿಯಕ್ ಹೋಗಿದ್ದಲ್ಲ ಅದು ಫಿರಾನಾ ಫಿಶ್. ನಿಮ್ಮ ಲಕ್ ನೀವು ಉಳ್ಕೊಂಡಿದ್ದೀರಾ. ಹಲೋ, ಹೇ 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 ಹೇ, ಬನ್ನಿ ಇಲ್ಲಿ, ಬನ್ನಿ, ತಿನ್ನಿ ತಿನ್ನಿ, ಬನ್ನಿ ಬನ್ನಿ ಬನ್ನಿ. ನಿಲ್ಲಿ, ಅದಿನ್ನೂ ಬಿಸಿ ಇದೆ. ಇಷ್ಟೊಂದು ಬಿಸಿ ಬಿಸಿ ಯಾರು ತಿನ್ನೋದಿಲ್ಲ. ನೋಡು, ಹೀಗ್ ತಿನ್ಬೇಕು. ಬಾ ಬಾ ಇಲ್ಲಿ, ತಗೋ, ತಿನ್ನು ತಿನ್ನು. ಶಿವ, ಅವ್ರು 3 ಜನ ತಿನ್ಕೊಂಡು ಉಂಡ್ಕೊಂಡು ಓಡ್ ಹೋಗ್ತಾ ಇದ್ದಾರೆ. ಡೋಂಟ್ ವರಿ ಲಡ್ಡು ಸಿಂಗ್ ಸರ್, ನಾವು ತಿರ್ಗಾ ಅವ್ರನ್ನ ಹುಡ್ಕೋಣ. ನೋ ನೋ ನೋ, ನಾವು ಗೆಳೆಯರು, ನಾವು ಗೆಳೆಯರು. ನಾವು ನಿಮ್ಗೆ ಏನೂ ಮಾಡೋದಕ್ಕೆ ಬಂದಿಲ್ಲ. ನಾವು ಉಳ್ಕೊಂಡ್ಬಿಟ್ವಿ ಶಿವ, ಉಳ್ದ್ಬಿಟ್ವಿ. ಎಂತ ಅದ್ಭುತ! ಬಾಸ್ಗೆ ಹೇಳಲೇಬೇಕು ಅನ್ಸತ್ತೆ. ಈ ಎಲ್ಲವನ್ನು ಗನ್ ಪಾಯಿಂಟ್ ತಗೊಳ್ಳಿ. ಶುಭ ಸುದ್ದಿ ಬಾಸ್, ನಮ್ಗೇನ್ ಬೇಕಾಗಿದ್ದೋ ಅದು ಸಿಕ್ಕಿದೆ, ನಮ್ಗೇನ್ ಬೇಕಾಗಿರ್ಲಿಲ್ವೋ ಅದು ಕೂಡ ಸಿಕ್ಕಿದೆ. ಮಾ, ಏನ್ ನ್ಯೂಸ್ ಹೇಳ್ತಿದ್ಯಾ? ಈಗ ನಾವು ದೇವರಿಗೆ ಪೂಜೆ ಮಾಡಿಸ್ಬೇಕು. ಅಲ್ಲಿಂದ ಎಲ್ಲ ಉಲ್ಫ್ಗಳನ್ನು ತಗೊಂಡು ಹೊರಡು ಬೇಗ ಇಲ್ಲಿಂದ. ಓಕೆ ಬಾಸ್. ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್, ಉಲ್ಫ್ ಬಾಯ್ನ ಹಿಡ್ಕೊಂಡು ಜೀಪ್ ಒಳಗಡೆ ಹಾಕೋ. ಏನೋ ಒಬ್ಬ ಪೊಲೀಸ್ ಆಫೀಸರ್ ಹತ್ರ ತಪ್ಪು ಮಾಡೋದಕ್ಕೆ ಹೇಳ್ತಾ ಇದ್ದೀರಾ? ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗಿ ಜೈಲಿಗೆ ಹಾಕ್ತೀನಿ, ಗೊತ್ತಾಯ್ತಾ? ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್, ಜೈಲು ನಮ್ಮ ಹತ್ರನೂ ಇರುತ್ತೆ, ಆದ್ರೆ ಒಂದ್ ಸ್ವಲ್ಪ ವಿಚಿತ್ರ. ಹೋಗ್ಬೇಕಲ್ಲಿಗೆ ನಮ್ಮ ಜೊತೆ ಕೈ ಜೋಡ್ಸು, ನಿನಗೂ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ. ಒಪ್ಕೊಳ್ಳಿಲ್ಲ ಅಂತಂದ್ರೆ ಒದೆ ತಿಂದು ದಡ್ಡ ಆಗೋಗ್ತೀಯ. ಅಂಕಲ್, ನಮ್ಮಲ್ಲಿ ಯಾರು ಕೂಡ ನಿಮ್ ಜೊತೆ ಕೈ ಜೋಡಿಸೋದಿಲ್ಲ. ಹೋಗ್ಬಿಡಿ ಇಲ್ಲಿಂದ. ಓಹೋ, ದೊಡ್ಡವನಂತೂ ದೊಡ್ಡವನು, ಚಿಕ್ಕವನಂತೂ ಕಿಲಾಡಿ ಆದ. ಹೇ ಮಗು, ನಿನಗೆ ಎಷ್ಟು ಧೈರ್ಯ ನಮಗೆ ಹೋಗು ಅಂತ ಹೇಳೋದಕ್ಕೆ? ಹೇಳಿದ್ದೆ ಅಲ್ವಾ ಅಂಕಲ್, ಮಗು ಅಂತ ಕರಿಬೇಡಿ ನನ್ನ. ಶಿವ, ಶಿವ ಅಂತ ನನ್ನ ಹೆಸರು. ಸ್ನೇಹಿತರೆ, ಆ ಮನುಷ್ಯಗೆ ನಮ್ಮ ಮಗು ಬಗ್ಗೆ ಗೊತ್ತಾಗ್ಬಿಟ್ಟಿದೆ. ಅವನು ಹಿಡ್ಕೊಂಡು ಹೋಗೋಕೆ ರೆಡಿ ಆಗಿದ್ದಾರೆ. ಕರ್ಕೊಂಡೋಗ್ಲಿ ಬಿಡು, ಅವನು ಒಬ್ಬ ಮನುಷ್ಯ ತಾನೆ. ಅವನು ಮನುಷ್ಯನ ಜೊತೆ ಇರೋದೇ ಒಳ್ಳೇದು ಅಂತ ಅನ್ಸತ್ತೆ. ಆದ್ರೆ ಈ ಮನುಷ್ಯರು ಹೇಳ್ತಾ ಇರುವಂತ ಮಾತು ಸರಿಯಾಗಿದೆ. ಆದ್ರೆ ಇವ್ರ ತರನೇ ಮತ್ತೊಂದಷ್ಟು ಜನ ಬಂದವರು ಸರಿ ಇಲ್ಲ. ಅವರು ಕೆಟ್ಟವರು. ಅವರು ಪ್ರಾಣಿಗಳನ್ನ ಬೇಟೆ ಆಡೋದಕ್ಕೋಸ್ಕರನೇ ಬರ್ತಾರೆ. ಅವರು ಪ್ರಾಣಿಗಳ ತರನೇ ಆಡ್ತಾರೆ.
ಅವನು ಮನುಷ್ಯರ ಜೊತೆ ಇರೋದೇ ಒಳ್ಳೇದು ಅಂತ ಅನ್ಸತ್ತೆ. ಒಂದ್ ವೇಳೆ ಯಾವುದೇ ಮನುಷ್ಯ ಅವನನ್ನ ಪ್ರೀತಿಯಿಂದ ಕರ್ಕೊಂಡೋದ್ರೆ ಅವನನ್ನ ಕಳ್ಸೋದಿಕ್ಕೆ ನಮ್ಗೇನು ತೊಂದ್ರೆ ಇಲ್ಲ. ಅಮ್ಮ, ಆ ಮನುಷ್ಯನ್ ಮಗ ತುಂಬಾ ಚೆನ್ನಾಗಿದ್ದಾನೆ. ಅವನ ಅಣ್ಣನ್ ಯಾವಾಗ್ಲೂ ರಕ್ಷಿಸ್ತಾನೆ. ಅವನು ಮೀನ್ ಹೇಗ್ ತಿನ್ನೋದಂತಾನು ಹೇಳ್ಕೊಟ್ಟ. ಹೌದು, ಆ ಹುಡ್ಗ ಒಳ್ಳೆಯವನೇ. ಆದ್ರೆ ಅವನ್ ಮೇಲೆ ಹೇಗ್ ನಂಬಿಕೆ ಇಡೋದು? ನಮ್ ಮಗು ಬಗ್ಗೆ ರಿಸ್ಕ್ ತಗೊಳೋದಕ್ಕೆ ನಾವ್ ತಯಾರಿಲ್ಲ. ಆ ಮನುಷ್ಯರು ಹೇಗ್ ಉಪಾಯ ಮಾಡ್ತಾರೆ ಅಂತ ನಮ್ಗೇನು ಗೊತ್ತಾಗೋದಿಲ್ಲ. ಏನ್ ಮಾಡೋದು? ಇವತ್ತಿಂದ ಎಲ್ಲರೂ ಎಲ್ಲಾ ಕಡೆ ಕಣ್ಣಿಟ್ಟಿರಿ. ಮನುಷ್ಯರು ಕಂಡ್ರೆ ಎಲ್ರಿಗೂ ಮಾಹಿತಿ ಕೊಡಿ. ಮತ್ತೆ ಹೀರಾಮೋತಿ, ಯಾವತ್ತು ಅಣ್ಣನ್ನ ದೂರ ಕರ್ಕೊಂಡು ಹೋಗ್ಬೇಡಿ. ಅಯ್ಯೋ, ಅಣ್ಣ ಹೇಳೋದಾ? ವುಲ್ಫ್ ಬಾಯ್ನ ಇವತ್ತಲ್ಲ ನಾಳೆ ಹಿಡ್ಕೋತೀವಿ ನಾವು. ಆದ್ರೆ ಆ ಮಗು ಶಿವನಂತೂ ಇವತ್ತೇ ಹಿಡ್ಕೊಂಡು ನಮ್ಮ ದಾರಿಯಿಂದ ಅವನ್ನ ದೂರ ಕಳಿಸ್ಬೇಕು. ಹುಷಾರಾಗಿ, ಕೇವಲ ಆ ಮಗುನ ಹಿಡ್ಕೋಬೇಕು ಅಷ್ಟೇ, ಗೊತ್ತಾಯ್ತಾ? ಓಕೆ ಬಾಸ್. ಏನಾದ್ರೂ ತಿನ್ನಕ್ ಕೊಡಿ ಅಮ್ಮ, ಹೊಟ್ಟೆ ಹಸಿತಿದೆ. ಅವನು ಪ್ರಜ್ಞೆ ತಪ್ಪು ಹೋಗಿದೆ. ಬನ್ನಿ ಎತ್ಕೊಂಡೋಗೋಣ. ಶಿವ! ಅಯ್ಯೋ ಅಯ್ಯೋ, ಶಿವನ್ ಕರ್ಕೊಂಡು ಹೋಗ್ತಿದ್ದಾರೆ. ಲಡ್ಡು ಸಿಂಗ್ ಸರ್, ಕಾಪಾಡಿ! ಅವ್ರು ಶಿವನ್ ಎತ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರನ್ನ ಹಿಂಬಾಲಿಸಿ ಪ್ಲೀಸ್. ಶಿವನ ಕಾಪಾಡಿ. ಅವ್ನ್ ಹೋಗ್ಬಿಟ್ರೆ ನನ್ನ ಮಗುನ ಯಾರ್ ಕಾಪಾಡ್ತಾರೆ? ಅಂಕಲ್, ನೀವ್ ಇಲ್ಲೇ ಇರಿ, ನಾವ್ ಬರ್ತೀವಿ. ಶಿವ, ನನಗೆ ಗೊತ್ತಿಲ್ಲ ನಾನು ನಿಮ್ಗೆಲ್ಲ ಹೇಗ್ ಧನ್ಯವಾದ ಹೇಳಲಿ ಅಂತ. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಓಕೆ, ನಾವು ಮತ್ತೆ ಸಿಗೋಣ. ಹಲೋ, ಹೇ ಕೇಳಿಸ್ಕೋ, ನಮ್ಮ ಮಗ ಸಿಕ್ಬಿಟ್ಟಿದ್ದಾನೆ. ಹಾ, ದೇವ್ರ ದಯೆಯಿಂದ ನಮ್ಮ ಮಗ ಸಿಕ್ಬಿಟ್ಟಿದ್ದಾನೆ. ನಾನು ಅವನ್ನ ಕರ್ಕೊಂಡು ಬರ್ತಾ ಇದ್ದೀನಿ, ಬೇಗ ಬರ್ತಿದ್ದೀನಿ. ಏನ್ ಯೋಚನೆ ಮಾಡ್ತಿದ್ಯಾ? ಓನು ನೋ, ಇದ್ ನಾವ್ ಏನ್ ಮಾಡ್ಬಿಟ್ವಿ? ಏನಾಯ್ತು ಶಿವ? ಅವನು ಶಂಕರ್ ಶಿಕಾರಿಯ ಬಾಸು, ವುಲ್ಫ್ ಬಾಯ್ನ ಅಪ್ಪ ಅಲ್ಲ. ಅವ್ರ ಬಾಸ್ ಯಾವಾಗ್ಲೂ ದೇವ್ರ ದಯೆ ಅಂತ ಹೇಳ್ತಿದ್ದ. ಹೌದು, ಬೇಗ ಬನ್ನಿ. ನಡೀರಿ. ಹಾಗಾದ್ರೆ ನೀನು ಶಂಕರ್ ಶಿಕಾರಿನ ನೆನ್ಪು ಮಾಡ್ಕೊಬಿಟ್ಟ. ಆದ್ರೆ ನನ್ನನ್ನ ಯಾರು ಕಂಡುಹಿಡಿಯಕ್ಕಾಗಿಲ್ಲ. ಈಗ ನೀನು ನನ್ನ ಜೊತೆಗೆ ಬೇರೆ ಬೇರೆ ದೇಶ ತಿರುಗ್ತಾ ಸರ್ಕಸ್ ಅಲ್ಲಿ ಶೋಗಳು ಕೊಡ್ತಿರ್ತೀಯ. ನಾನ್ ನಿನ್ ಶೋ ತೋರಿಸಿ ಲಕ್ಷಾಂತರ ರೂಪಾಯಿ ದುಡಿತೀನಿ.
ಅಂಕಲ್ ಸ್ವಲ್ಪ ಹೊತ್ತು ನಾನು ಮೂರ್ಖನಾಗೋಗಿದ್ದೆ ಆದ್ರೆ ಇವಾಗಲ್ಲ. ವುಲ್ಫ್ ಬಾಯ್ನ ಬಿಟ್ಬಿಡಿ. ಹಾ, ಖಂಡಿತ ಆಗೋದಿಲ್ಲ ಮಗು. ನೀನು ಒಬ್ನೇ ಇದೆಯಾ, ಮತ್ತೆ ನಾವು ತುಂಬಾ ಜನ ಇದ್ದೀವಿ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಮನುಷ್ಯರುಗಳು ಹೊಡೆದಾಡ್ತಿರೋದು, ಅವರೇ ಹೊಡೆದಾಡ್ಕೊಳ್ಳಿ. ನಮ್ಮ ಅವಶ್ಯಕತೆ ಬಿದ್ರೆ ಆವಾಗ ನಾವು ಹೋದ್ರಾಯ್ತು. ನೋಡ್ಯಾ, ಹಿಡ್ಕೊಂಡ್ಬಿಟ್ಟೆ. ಲಡ್ಡು ಸಿಂಗ್ ಹೆಸರು ಸುಮ್ನೆ ಫೇಮಸ್ ಆಗ್ಲಿಲ್ಲ. ನೀವೆಲ್ರೂ ಈಗ ಜೈಲಲ್ಲಿ ಕಂಬಿ ಎಳಿಸ್ಬೇಕು, ಮುದ್ದೆ ಮುರಿಬೇಕು, ಹಿಟ್ಟು ರುಬ್ಬೇಕು. ಲಡ್ಡು ಸಿಂಗ್ ಸರ್, ಈಗ ನಿಮ್ಮ ತಲೆ ಮೇಲೆ ದೊಡ್ಡ ಜವಾಬ್ದಾರಿ ಬಿದ್ದಿದೆ. ವುಲ್ಫ್ ಬಾಯ್ನ ಪೇರೆಂಟ್ಸ್ ನ ಹುಡುಕಿ ಇವನ್ನ ಅವ್ರ ಹತ್ರನೇ ಒಪ್ಪಿಸ್ಬೇಕು. ಡೋಂಟ್ ವರಿ ಶಿವ, ಇವನ ತಂದೆ ಸಿಗೋವರೆಗೂ ಇವನಿಗೆ ಗೌರ್ಮೆಂಟ್ ಪ್ರೊಟೆಕ್ಷನ್ ತಗೊಂಡು ಸುರಕ್ಷಿತವಾದ ಜಾಗದಲ್ಲೇ ಇಟ್ಟಿರ್ತೀನಿ. ನೀನ್ ಚಿಂತೆ ಮಾಡಬೇಡ. Watch India's largest kids library only on Jio Hotstar. Download the app now.